ಬಿಜೆಪಿಯಲ್ಲಿನ ಬಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ತೊಡೆ ತಡ್ತಾ ಇದ್ರೆ, ಇನ್ನೊಂದ್ ಕಡೆ ವಿಜೇಂದ್ರ ಬಣ ಪರ ನಿಂತು ಯತ್ನಾಳ್ ಬಣಕ್ಕೆ ಸವಾಲೆಸೆಯೋ ಕಾರ್ಯ ಆಗ್ತಾ ಇದೆ. ಈ ಮಧ್ಯೆ ತಟಸ್ಥ ಬಣವೊಂದು ಎರಡೂ ಬಣಗಳ ವಿರುದ್ಧ ಕಿಡಿಕಾರ್ತಾ ಇದೆ. ಈ ಮಧ್ಯೆ ಯತ್ನಾಳ್ ಇವತ್ತು ಶಿಸ್ತು ಸಮಿತಿ ಮುಂದೆ ಹಾಜರಾಗುವ ಮೊದಲು ಸ್ಫೋಟಕ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ದೆಹಲಿಗೆ ಹಾರಿರುವಂಥದ್ದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಯತ್ನಾಳ್ ಬಣ, ವಿಜೇಂದ್ರ ಬಣ, ತಟಸ್ಥ ಬಣ. ಮನೆಯೊಂದು ಮೂರು ಬಾಗಿಲಾದ ರಾಜ್ಯ ಬಿಜೆಪಿಯ ಬಣಬಡಿದಾಟ ತಾರಕಕ್ಕೇರಿದೆ. ಈ ಬಣಬಡಿದಾಟಕ್ಕೆ ಬ್ರೇಕ್ ಹಾಕುವ ಚೆಂಡು ಸದ್ಯ ಹೈಕಮಾಂಡ್ ಅಂಗಳದಲ್ಲಿದೆ. ಈಗಾಗಲೇ ವಿಜೇಂದ್ರ ಮತ್ತು ಯತ್ನಾಳ್ ಬಣದ ನಡುವೆ ಹಾದಿರಂಪ ಬೀದಿರಂಪ ಆಗ್ತಿರುವಾಗಲೇ ಮತ್ತೊಂದು ಬಣ ಇದನ್ನ ಬಣ ಅಂತ ಹೇಳೋಕೆ ಆಗದೆ ಇದ್ರು ಎರಡೂ ಬಣಗಳನ್ನ ಖಂಡಿಸುವ ತಟಸ್ಥ ನಿಲುವಿನ ನಾಯಕರು ಮತ್ತೊಂದು ಕಡೆ ಇದ್ದಾರೆ. ಈ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವ ಡಿ.ವಿ. ಸದಾನಂದಗೌಡರು ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ಗುಡುಗಿದ್ರು. ಇದೀಗ ವಿಜೇಂದ್ರ ಪರ ರೇಣುಕಾಚಾರ್ಯ ಟೀಮ್ ನಡೆಸುತ್ತಿರುವ ಸಭೆಗೂ ಈ ತಟಸ್ಥ ಬಣ ಆಕ್ಷೇಪ ವ್ಯಕ್ತಪಡಿಸಿದೆ. ಯತ್ನಾಳ್ ಬಣ ವಿಜೇಂದ್ರ ನಿಷ್ಠರು ತಪ್ಪು ಮಾಡುತ್ತಿದ್ದಾರೆ. ಹೌದು, ಯತ್ನಾಳ್ ವರ್ಸಸ್ ವಿಜೇಂದ್ರ ತಟಸ್ಥ ನಾಯಕರಿಗೆ ತಲೆಬಿಸಿ ತಂದಿದೆ. ಎರಡೂ ತಂಡಗಳ ನಡೆಯ ಬಗ್ಗೆ ತಟಸ್ಥ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕ ಯತ್ನಾಳ್ ಟೀಮ್ ತಪ್ಪು ಮಾಡುತ್ತಿದೆ ಎಂದಾದ್ರೆ ಬಿ.ವೈ. ವಿಜೇಂದ್ರ ನಿಷ್ಠರು ಮಾಡುತ್ತಿರೋದು ಕೂಡ ತಪ್ಪೇ ಎಂದು ತಟಸ್ಥ ನಾಯಕರು ತಮ್ಮಲ್ಲೇ ಚರ್ಚೆ ಮಾಡ್ತಿದ್ದಾರೆ. ಅಲ್ಲದೆ ಎರಡೂ ಬಣಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಖುದ್ದು ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಅವರೇ ಅಸಮಾಧಾನ ಹೊರಹಾಕಿದ್ರು. ಇಂದು ಮಾಧ್ಯಮಗಳ ಮುಂದೆಯೂ ಇದೇ ಮಾತನ್ನ ಆಡಿರುವ ಡಿ.ವಿ.ಎಸ್ ಅಶಿಸ್ತು ತೋರಿದವರನ್ನ ಹೊರಹಾಕಿ ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ತಂಡ ಹೋಗಿದೆ, ಈಗ ನಮ್ಮ ವಿಪಕ್ಷದ ನಾಯಕರು ಕೂಡ ಹೋಗಿದ್ದಾರೆ, ನಮ್ಮ ಎಂಪಿಗಳು ಎಲ್ಲರೂ ಅಲ್ಲಿ ಇದ್ದಾರೆ, ನಮ್ಮ ಅಧ್ಯಕ್ಷರು ಮೊನ್ನೆ ಹೋಗಿ ಬಂದಿದ್ದಾರೆ. ಆದ ಕಾರಣ ಇದಕ್ಕಿಂತ ಹೆಚ್ಚು ಮಾಹಿತಿ ಯಾರು ತಪ್ಪಿತಸ್ಥರು ಯಾರು ತಪ್ಪಿತಸ್ಥರು ಅಲ್ಲ ಅಂತ ಹೇಳೋದಕ್ಕೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಗೊಳ್ಳುವಂಥ ಅಗತ್ಯಗಳಿಲ್ಲ. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಒಂದು ರೀತಿ ಚಮಚಾಗಿರಿ ಮಾಡುವವರಿಂದಲೇ ಪಕ್ಷ ಯಶಸ್ವಿ ಆಗೋದಿಲ್ಲ. ಯಾರೋ ಬರೇ ದುಡ್ಡಿನ ಸಾಕಷ್ಟು ದುಡ್ಡಿದೆ ಅಂತ ಹೇಳುವಂಥ ದುಡ್ಡಿನ ಮೂಟೆ ಹಿಡ್ಕೊಂಡು ಬಂದವರಿಂದಲೇ ಪಕ್ಷ ಸಂಘಟನೆ ಆಗೋದಿಲ್ಲ. ಸರ್, ನಾವು ಈಗ ಕೊಚ್ಚೆಯಲ್ಲಿ ಬಿದ್ದಿದ್ದೀವಿ ಸರ್. ಇನ್ನು ನೀವು ನನ್ನಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲಿ ಬೆನ್ನಲ್ಲಿ ಕೊಚ್ಚೆ ಆಗಿದೆಯೋ, ಕಾಲಲ್ಲಿ ಕೊಚ್ಚೆಯಲ್ಲೇ ಬಿದ್ದಿದ್ದೀವಿ, ನಾವು ಹೊರಳಾಡ್ತಾ ಇದ್ದೀವಿ. ಆದ ಕಾರಣ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡುವಂಥ ಅಗತ್ಯ ಇಲ್ಲ. ಇದು ಕೇವಲ ಡಿ.ವಿ.ಎಸ್ ಮಾತಲ್ಲ, ತಟಸ್ಥ ನಾಯಕರ ಮಾತು ಇದೇ ಆಗಿದೆ. ಈ ಮಧ್ಯೆ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು. ಹೀಗಾಗಿ ದೆಹಲಿಯಲ್ಲಿ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಯತ್ನಾಳ್ ತಮ್ಮ ವಿವರಣೆ ಕೊಡುವ ಪ್ರಕ್ರಿಯೆ ನಡೀತಿದೆ. ಶಿಸ್ತು ಸಮಿತಿ ಮುಂದೆ ಹಾಜರಾಗುವ ಮುನ್ನ ಮಾತನಾಡಿರುವ ಯತ್ನಾಳ್, ಶೋಕಾಸ್ ನೋಟಿಸ್ಗೆ 6 ಪುಟಗಳ ಉತ್ತರ ಸಿದ್ಧಪಡಿಸಿದ್ದೇನೆ. ಕೇಂದ್ರ ಶಿಸ್ತು ಸಮಿತಿಗೆ ಉತ್ತರ ನೀಡುತ್ತೇನೆ. ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟದಲ್ಲಿ ರಾಜಿ ಇಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಸಂಸದರು ನಡೆಸಿರುವ ಸಭೆ ಬಗ್ಗೆಯೂ ಕೂಡ ಮಾತನಾಡಿರುವ ಯತ್ನಾಳ್, ಉಚ್ಚಾಟನೆ ಪರಿಹಾರವಲ್ಲ ಅಂತ ಸಂಸದರು ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ. ಬಟ್ ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ. ಮತ್ತು ಅದಕ್ಕೆ ಬೇಕಾದಂಥ ನಾ ಏನು ಆರೋಪ ಮಾಡಿದ್ದೇನೆ ಇಲ್ಲಿವರೆಗೆ, ನಾ BJP ಮೇಲೆ ಆರೋಪ ಮಾಡಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ. ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ. ಸದಾನಂದಗೌಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ, ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾವು ಮಾತಾಡಿದ್ವಿ. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ದೊಡ್ಡ ಚರ್ಚೆ ನಾವು ವಕಫ್ ಬಗ್ಗೆ ಹೇಳಿದ್ವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ, ನೀವು ನಮ್ಮ ಇಷ್ಟು ಜಮೀನಿದೆ DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ, ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕಂತೇನು ಬೆದರಿಕೆ ಒಂದು ತಂತ್ರ ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹ್ಮದ್ ಖಾನ್ ಬಗ್ಗೆನೂ ಹೇಳಿದ್ದೀವಿ. ಇಲ್ಲಿ ಒಂದು ರೀತಿ ಎಲ್ಲ ಲೋಕಸಭಾ ಸದಸ್ಯರು ನಿನ್ನೆ ಸಭೆ ಆಗಿದೆ, ರಾಜ್ಯಸಭಾ ಸದಸ್ಯರು ಸುಮಾರು 15 ಜನ ಭಾಗವಹಿಸಿದ್ದಾರೆ. ಅವರು ಯಾರೂ ಯತ್ನಾಳ್ ವಿರುದ್ಧ ಕ್ರಮ ತಗೋಬಾರ್ದು ಅಂತಲೇ ಹೇಳಿದ್ದಾರೆ. ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ. ತಪ್ಪು ಎರಡೂ ಕಡೆ ಇರ್ಬೋದು. ಈ ಮಧ್ಯೆ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ಚರ್ಚೆ ಮಾಡಿದೆ. ನಿನ್ನೆ ಜೆಪಿಸಿ ಅಧ್ಯಕ್ಷ ಪಾಲ್ ಭೇಟಿಗೂ ಮುನ್ನ ಯತ್ನಾಳ್ ಟೀಮ್ ರಾಜನಾಥ್ ಸಿಂಗ್ ಭೇಟಿಯಾಗಿದೆ. ಇದು ಕುತೂಹಲ ಮೂಡಿಸಿದೆ. ಇನ್ನು ಯತ್ನಾಳ್ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿರುವ ವಿಜೇಂದ್ರ, ಡಿಸೆಂಬರ್ 7ರಂದು ಕೋರ್ ಕಮಿಟಿ ಸಭೆ ನಿಗದಿಯಾಗಿದೆ, ಅವತ್ತು ಎಲ್ಲವೂ ಸರಿ ಹೋಗುತ್ತೆ ಎಂದಿದ್ದಾರೆ.
7ನೇ ತಾರೀಕು ಕೋರ್ ಕಮಿಟಿಗೂ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿಯನ್ನು ನೀಡ್ತೇವೆ. ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಕೂಡ ಬಂದಿದೆ. ದಿನ ಬೆಳಗಾದ್ರೆ ನಾವು ಈ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ತೆರಳಿದ್ದಾರೆ. ಏರ್ಪೋರ್ಟ್ನಿಂದ ಸಂಸತ್ ಭವನಕ್ಕೆ ತೆರಳಿದ ಆರ್ ಅಶೋಕ್ ಅಲ್ಲಿ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಪಕ್ಷದ ಬೆಳವಣಿಗೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಅಶೋಕ್ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಜೇಂದ್ರ, ನನಗೆ ಹೆಚ್ಚು ಮಾಹಿತಿ ಇಲ್ಲ ಎಂದಿದ್ದಾರೆ. ವಿರೋಧ ಪಕ್ಷದ ನಾಯಕರಿದ್ದಾರೆ, ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ಬೋದು, ಮಾಹಿತಿ ಇಲ್ಲ ನನಗೆ. ಸದ್ಯ ಬಿಜೆಪಿಯ ಬಣಬಡಿದಾಟ ತಣ್ಣಗಾಗುವ ಲಕ್ಷಣ ಕಾಣ್ತಿಲ್ಲ. ಎರಡೂ ಟೀಮ್ಗಳ ನಡೆ ವಿರುದ್ಧ ಪಕ್ಷದಲ್ಲೇ ತಟಸ್ಥ ನಾಯಕರು ಅಸಮಾಧಾನ ಹೊರಹಾಕ್ತಿರೋದು ಮತ್ತೊಂದು ಕಿತ್ತಾಟಕ್ಕೆ ವೇದಿಕೆಯಾದರೂ ಅಚ್ಚರಿ ಇಲ್ಲ. ಈ ಮಧ್ಯೆ ವಿಜೇಂದ್ರ ಟೀಮ್ ವಕ್ಫ್ ವಿರುದ್ಧ ಹೋರಾಟಕ್ಕೆ ಮತ್ತೊಂದು ಸುತ್ತಿನ ರಣಕಹಳೆ ಮೊಳಗಿಸಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಕ್ಕೆ ವಿಜೇಂದ್ರ ಚಾಲನೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.